ಬೇತಾಳ ಸ್ವಾಮಿಗಳು ಗುರುಗಳು ಮಾಡ್ಕೊಂಡು ಕಲರ್ ಲುಂಗಿಗಳು ಉಟ್ಕೊಂಡು ಬಣ್ಣ ಬಣ್ಣದ ಪುಂಗಿಗಳು ಓದ್ಕೊಂಡು ಜನಗಳನ್ನೆಲ್ಲ ಮಂಗಗಳು ಮಾಡ್ತಿದ್ದ ಕಮಂಗಿಗಳನ್ನೆಲ್ಲ ಕೋಲಾರದ ಪೊಲೀಸರು ಜೀಪ್ಗಳು ತುಂಬ್ಕೊಂಡು ಹೋಗ್ಬಿಟ್ರಪ್ಪ. ಎಣ್ಣೆಗಳು ಬಿಡಿಸ್ತೀವಿ, ದೇವುಗಳನ್ನ ಓಡಿಸ್ತೀವಿ, ಹೆಣ್ಣುಗಳನ್ನ ಸೆಟ್ ಮಾಡ್ಕೊಡ್ತೀವಿ ಅಂತ ಪ್ಯಾಕೇಜ್ಗಳಲ್ಲಿ ದುಡ್ಡುಗಳು ತಗೊಂಡು ಮೋಸಗಳು ಮಾಡ್ತಿದ್ದವ್ರ ಮೇಲೆ ಬೆಳಗ್ಗೆನೆ ಪೊಲೀಸರುಗಳು ರೇಡ್ ಮಾಡ್ಬೋದು. ಸ್ವತಃ ಕೋಲಾರದ SP ಸಾಹೇಬ್ರೆ ಸ್ಪಾಟಿಗೆ ಬಂದು ಇವ್ರುಗಳು ಮಾಡ್ತಿರೋ ಅಧ್ವಾನಗಳನ್ನೆಲ್ಲ ಕೊಂಡಾರೆ ನೋಡಿ ತಕ್ಷಣ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಆಕ್ಷನ್ ತಗೊಂಡ್ಬೋದು. ಜನಗಳಲ್ಲಿ ಭಯ ಭೀತಿ ತೋರಿಸೋ ಥರ ಇದ್ದ ಈ ಜಾಗಕ್ಕೆ ಬೀಗ ಹಾಕಿ ಸೀಸ್ ಮಾಡಿದ್ರು. ಇಂಥ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಜನರ ನಂಬಿಕೆಗಳ ಜೊತೆ ಚೌಕಾಬಾರ ಆಡ್ತಿದ್ದ ಆಗಂತಕರನ್ನು ವಶಕ್ಕೆ ಪಡೆದು ಕರ್ಕೊಂಡು ಅಲ್ಲಿಗೆ ನಮ್ಮ ನ್ಯಾಷನಲ್ ಟಿವಿನಲ್ಲಿ ನಾವು ಮಾಡಿದ್ದ ಬೇತಾಳದ ಬ್ಲೆಸ್ಸಿಂಗ್ ಸ್ಟೋರಿಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಂಗಾಯ್ತು. ಇಲ್ಲಿ ಬ್ಲಾಕ್ ಕಲರ್ ಲುಂಗಿ ಉಟ್ಕೊಂಡು ಮಿಣಿ ಅನ್ನೋ ಪಿಂಕ್ ಕಲರ್ ಅಂಗಿ ಹಾಕ್ಕೊಂಡು ಡಿಸೆಂಟ್ ಬಾಯಿ ಥರ ಕೈ ಕೊಡ್ಕೊಂಡು ನಿಂತೈತಲ್ಲ, ಇದೇ ನೋಡಿ ನಮ್ಮ ಚಂದ್ರನಾಥ ಅಘೋರಿ. ಇಂಥದ್ದೊಂದು ಕರಾಳ ಅಮಾವಾಸ್ಯೆ ಬರುತ್ತೆ ಅಂತ ಬಹುಶಃ ಈ ಹಬ್ಬನ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಬೇತಾಳ ಸ್ವಾಮಿನ ಖುದ್ದು ಕನ್ಸಲ್ ಬಂದು ನಮ್ಗೊಂದು ಗುಡಿ ಕೊಡಿಸೋದಿದ್ಕೆ ಇಂಥದ್ದೊಂದು ಟೆಂಟ್ ಹಾಕೊಂಡು ಭರ್ಜರಿ ವ್ಯಾಪಾರ ಕುಂತ್ಬಿಟ್ಟಿದ್ರು ಸ್ವಾಮಿಗಳು. 4,000 ರೂಪಾಯಿ ಕೊಟ್ಟರೆ ದೆವ್ವ ಓಡಿಸೋದು, 2,000ಕ್ಕೆ ವಶೀಕರಣ, 3,000 ರೂಪಾಯಿ ಕೊಟ್ಟರೆ ಎಣ್ಣೆ ಬಿಡಿಸೋ ಕಾರ್ಯಕ್ರಮ. ಅಲ್ಲ ಕಣ್ರಿ, ಬೇಕಾಬಿಟ್ಟು ಮೆಡಿಸಿನ್ ಕೊಡೋದಕ್ಕೆ ಅದು ಯಾರು ಸರ್ಟಿಫಿಕೇಟ್ ಕೊಟ್ಟಿರೋದು ಅಂತ ಇವುಗಳಿಗೆ. ಕಣ್ಣಿಗೆ ಬೇಕಾದ ಎಣ್ಣೆ ಬ್ರಾಂಡ್ಗಳನ್ನ ಸ್ಟಾಕ್ ಇಟ್ಕೊಂಡು ಬಾಯಿಗೆ ಬಂದು ರೇಟಿಗೆ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ಇವುಗಳಿಗೆ. ವಶೀಕರಣ, ವಾಮಾಚಾರ, ದೆವ್ವ, ಭೂತ, ಮಾಟ, ಮಂತ್ರ, ತಂತ್ರ, ಬ್ಲಾಕ್ ಮ್ಯಾಜಿಕ್ಕು, ಶತ್ರು ಸಂಹಾರ ಅಂತ ಕತೆ ಹೇಳ್ಕೊಂಡು ಜನರಲ್ಲಿ ಭಯ ಹುಡ್ಸೋದು, ಮೈ ಮೇಲೆ ದೇವ್ರು ಬರೆಸ್ಕೊಂಡು ಜನಗಳನ್ನ ಫೂಲ್ ಮಾಡೋದು, ಮಾಂತ್ರಿಕ ಅಂತ ರಂಗೋಲಿ ಬಿಟ್ಟು ಬೊಂಬೆಗೆ ಮಳೆ ಹೊಡೆಯೋದು, ದೆವ್ವ ಬಡಿಸ್ತೀನಿ ಅಂತ ಟಾರ್ಚರ್ ಮಾಡೋದು, ಕೋರ್ಟಲ್ಲಿ ಬಗೆಹರಿದಿರೋ ಕೇಸ್ಗಳನ್ನ ಸಾಲ್ವ್ ಮಾಡ್ತೀನಿ ಅಂತ ಸುಳ್ಳು ಹೇಳೋದು, ಮಕ್ಳು ಉಡ್ಸೋದಕ್ಕೆ ಮಂತ್ರ ಹಾಕ್ತೀನಿ ಅಂತ ದುಡ್ಡು ತಗೊಳ್ಳೋದು ಮಾಡಿದ್ರೆ ಸೀರಿಯಸ್ ಕ್ರೈಮ್ ಆಗುತ್ತೆ ಅನ್ನೋ ಅಂದಾಜಿರ್ಬೋದು ಇವುಗಳಿಗೆ. ಜನರು ಭಕ್ತಿನ ಬಂಡವಾಳ ಮಾಡಿಕೊಂಡು ಮೂಢನಂಬಿಕೆ ಕಾನ್ಸೆಪ್ಟ್ ಇಟ್ಕೊಂಡು ಕಂಟೆಂಟ್ ಕ್ರಿಯೇಟರ್ಗಳನ್ನ ಕರೆಸ್ಕೊಂಡು ಪ್ರಮೋಷನ್ ವಿಡಿಯೋ ಮಾಡಿಸ್ಕೊಂಡು ಜನಗಳಿಗೆ ಟೋಪಿ ಹಾಕೊಂಡು ಕೂತ್ಕೊಂಡ್ರೆ ಪೊಲೀಸರು ಸುಮ್ಮನೆ ಇರ್ಬೋದು, ದೇವ್ರು ಸುಮ್ಮನೆ ಬಿಡ್ತಾನ? ದೇವ್ರು ನಂಬೋ ಜನಗಳಿಗೆ ಇವೆಲ್ಲ ಕಳ್ಳಾಡ್ಕೊಳ್ಳೋಂಥ ಗೊತ್ತಾದ ದಿನ ಇವುಗಳು ಎಲ್ಲೋ ಬಚ್ಚಿಟ್ಕೋತವೆ ಅಂತ. KGF ಹತ್ರ ಒಂದು ಗ್ಯಾಂಗು ಬೇತಾಳದ ಕಾನ್ಸೆಪ್ಟ್ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಕೂತೈತಿ ಅಂತ ಗೊತ್ತಾದ ಕೂಡಲೇ ನಮ್ಮ ಕೋಲಾರದ ರಿಪೋರ್ಟರ್ ಶ್ರೀಕಾಂತ್ ಇವರು ಅಷ್ಟೂ ಅನಿಷ್ಟಗಳನ್ನೆಲ್ಲ ಗುಡ್ಡೆ ಹಾಕಿ ರಿಪೋರ್ಟ್ ಮಾಡಿ ಕಳಿಸ್ಕೊಟ್ರು. ನಾವು ಅದನ್ನು ಬಿಚ್ಚಿ ಬೀದಿಲಿ ಹರಾಜು ಹಾಕ್ಕೊಟ್ವಿ. ಇದು ಒಣಗೋ ಅಷ್ಟರಲ್ಲಿ ಖುದ್ದು ಕೋಲಾರದ SP ಸಾಹೇಬ್ರ ಸ್ಪಾಟಿಗೆ ಹೋದ್ರು. ಅಮಾವಾಸ್ಯೆ ದಿನದ ಭರ್ಜರಿ ಕಲೆಕ್ಷನ್ನಲ್ಲಿ ಲುಂಗಿ ಉಟ್ಕೊಂಡು ನವರಂಗಿ ಆಟ ಆಡ್ತಿದ್ವಿ ಸ್ವಾಮಿಗಳನ್ನೆಲ್ಲ ಅಂಗಿ ಹಾಕ್ಬಿಟ್ಟು ಲೈನಾಗಿ ನಿಲ್ಲಿಸಿ ಒಬ್ಬೊಬ್ಬರನ್ನೇ ಕರ್ಕೊಂಡು ಜೀಪ್ ಹತ್ತೋದು. ಇವ್ರುಗಳಿಗೆಲ್ಲ ಅಂತ ಅಮಾನುಷ ಶಕ್ತಿ ಇದ್ದಿದ್ರೆ ಪೊಲೀಸರ ಮನಸ್ಸನ್ನ ವಶೀಕರಣ ಮಾಡ್ಕೊಂಡು ವಾಪಸ್ ಕಳಿಸೋದು ಎಷ್ಟೊತ್ತಿನ ಕೆಲಸ ಇದೆ. ನೀವು ದೇವ್ರನ್ನ ನಂಬ್ರಿ, ಯಾರು ಬೇಡ ಅಂತಾರೆ. ದೇವ್ರನ್ನ ಮೈ ಮೇಲೆ ಬರ್ಸ್ಕೊಳ್ಳೋದ್ರಿಂದ ದೂರ ಇರಿ. ಭಗವಂತನ ನಂಬಿ ಭಯ ಉಡ್ಸೋರ್ನಲ್ಲ. ಇಷ್ಟೇ ನಮ್ಮ ಕಲ್ಪನೆ.